ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಹೆಲ್ದಿ ಆಯಿಲ್ ಹೆಂಗೆ ಮಾಡೋದು ಮನೆಯೊಳಗೆ ಕೂದಲು ಚಲೋ ಸೊಂಪಾಗಿ ಕೂದಲು ಬೆಳಿಬೇಕು ಮತ್ತು ಅದಕ್ಕಾಗಿ ಒಂದು ಥರದ ಗ್ಲೇಸ್ ಬರಬೇಕು ಅಂತ ಆಯಿಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ನೋಡಿ, 2 ಆಮ್ಲ ಹೆಚ್ಚು ಹಾಕಿದ್ದೀನಿ, 1-2 ಜಿಂಜರ್ ತುಂಡು ಹಾಕಿದ್ದೀನಿ, ಆಮೇಲೆ 2 ಸ್ಪೂನಷ್ಟು ಕಲೋಂಜಿ ಹಾಕಿದ್ದೀನಿ, 2 ಸ್ಪೂನಷ್ಟು ಇದು ಮತ್ತೇನೆಂದರೆ ಮೆಂತಿ ದಾನ ಅಂದರೆ ಮೆಂತ್ಯ ಕಾಳು ಹಾಕಿದ್ದೀನಿ. ಹಾಕಿಬಿಟ್ಟಿದ್ದೀನಿ. ಈಗ ಆಮೇಲೆ ಕರಿಬೇವು ಹಾಕ್ತೀನಿ. ಇದಕ್ಕೆ ಹಾಕಿದ್ದೀನಿ. ಏನು ಮಾಡ್ತೀನಿ, ರುಬ್ತೀನಿ ಮೊದಲು. ನೋಡಿ, ಈಗ ಕಲೋಂಜಿ ಅದೆಲ್ಲ ಹಾಕಿ ರುಬ್ಬಿದ್ದಾಗಿದೆ. ಆಮೇಲೆ ಇಲ್ಲಿ ನೋಡಿ, 1 ಬಾಟಲ್ನಷ್ಟು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ತೊಗೊಂಡಿನಿ ನಾನು. ಅದರೊಳಗೆ ಒಂದು ಅರ್ಧದಷ್ಟು ಇದನ್ನು ಏನಾದ್ರೆ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಇದು ರುಬ್ಬಿದ್ದು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಏನು ಮಾಡ್ತೀನಿ, ಕುದಿಸ್ತೀನಿ. ಈಗ ನೋಡಿ, ಕುದೀತಾ ಇದೆ. ಕೊಕೊನಟ್ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಇದರದ್ದೆಲ್ಲ ರಸ ಅದರಲ್ಲಿ ಎಣ್ಣೆಯಲ್ಲಿ ಬಿಟ್ಕೋಬೇಕದು. ಹಂಗೆ ಇದನ್ನು ಏನು ಮಾಡಬೇಕು, ಕುದಿಸ್ಕೋಬೇಕು. ಕುದಿಸ್ಬಿಟ್ಟು ಆಮೇಲೆ ಸೋಸ್ಬೇಕು. ಅದಕ್ಕೆ ಸೋಸ್ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇದು ತುಂಬ ಹೆಲ್ದಿ, ಹೇರಿಗೆ ಭಾಳ ತುಂಬ ಹೆಲ್ದಿ ಇದು. ಇದನ್ನು ಹಚ್ಕೊಂಡ್ಬಿಟ್ರೆ ಚೆನ್ನಾಗಿ ಸೊಂಪಾಗಿ ಬೆಳಿತಾವೆ. ಆಮೇಲೆ ಅದಕ್ಕೊಂಥರದ ಗ್ಲೇಸು ಬರ್ತದೆ ಕೂದಲಿಗೆ. ಅದು ಕುದೀತಲ್ಲ, ಕುದ್ದದ್ದನ್ನು ಸೋಸ್ಕೊಂಡಿದ್ದೀನಿ ನೋಡಿ. ಇದು ಮೇಲಿನ ಚೆರಟ ಉಳಿದಿದೆ. ಇಲ್ಲಿ ಸೋಸ್ಕೊಂಡ್ಬಿಟ್ಟು ಈಗ ಮತ್ತು ಇದರಲ್ಲಿ ಒಂದು ಸಾಂಬಾರು ಈರುಳ್ಳಿ ಒಂದು 7-8 ಹಾಕಿದ್ದು ಸಾಂಬಾರು ಈರುಳ್ಳಿ ಪೂರ್ಣ ಬ್ರೌನ್ ಆಗೋ ತನಕ ಅದು ಕುದಿಸ್ಬೇಕು. ಆಮೇಲೆ ಒಂದು ಬಾಟ್ಲಿಯಲ್ಲಿ ಶೇಖರಿಸಿಟ್ಕೊಂಡು ತಲೆಗೆ ಹಚ್ಕೋಬೇಕು. ನೋಡಿ, ತುಂಬ ಚಲೋ ಇರ್ತದೆ ಇದು. ಅದನ್ನು ಇನ್ನೊಂದು ತೋರಿಸ್ತೀನಿ ನಾನು ನೋಡಿ. ಈಗ ಇದು ಕೊನೆ ಸ್ಟೇಜು. ಈರುಳ್ಳಿ ಎಲ್ಲ ಏನಾಗಿವೆ, ಬ್ರೌನ್ ಆಗ್ತಾ ಬಂದಿವೆ ನೋಡಿ. ಈ ರೀತಿ ಬ್ರೌನ್ ಆಗಬೇಕು. ಆಗಿಂದ ಇದನ್ನು ಇಳಿಸಿಟ್ಬಿಟ್ಟು ಸೋಸ್ಕೋಬೇಕು. ಸೋಸಿ ಆರಿಂದ ನೀವು ತಲೆಗೆ ಉಪಯೋಗ ಬರ್ತದೆ. ಇದು ಇಟ್ಕೊಳ್ಳಿಕ್ಕೆ ಅಂತ ಅದನ್ನು ಸ್ಟೋರ್ ಮಾಡ್ತಾ ಇದ್ದೇನೆ. ಈಗ ನೀವು ಎರ್ಕೊಳ್ಬೇಕಾದ್ರೆ ಮೊದಲು 1-2 ಗಂಟೆ ಮೊದಲು ಹಚ್ಕೋಬೇಕು. ಸ್ವಲ್ಪ ಮಸಾಜ್ ಮಾಡಿಕೊಂಡು ಆಮೇಲೆ ಅದನ್ನು ಎರ್ಕೋಬೇಕು. ಅದೇ ಹೇಳಿದ್ದೆಲ್ಲ, ಕೂದಲು ಉದ್ದು ಬರ್ತಾವೆ, ಶೈನಿ ಆಗ್ತಾವೆ, ಹೆಲ್ದಿ ಆಗ್ತಾವೆ. ಗಸಿ ಸ್ವಲ್ಪ ಇಡ್ಲೇನ, ಹಾಕ್ಬಿಡ್ಲೇನ, ಹಿಂಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅಷ್ಟೇ. ನಿಮಗೆ ನೀವು ಮಾಡ್ಕೊಂಡು ನೋಡಿ ಚಲೋ ಅನಿಸ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.